ಇದು ಸಂಘಟನೆಯ ಮೂಲ ಸೂತ್ರ. ತಿಳಿದಿಲ್ಲಮ್ಮ? ಇನ್ನು ನಿಮಗ ಸಮಾಜ ಸದಾಚಾರವಾಗಿರಬೇಕನ್ನೋದಕ್ಕೆ ಒಂದು ಸಂದೇಶ ಕೊಡ್ತಾರ. ಕಳಬೇಡ, ಕೊಲಬೇಡ, ಮುನಿಯಬೇಡ, ವಿಷಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡೆಯಬೇಡ, ತನ್ನ ಬಣ್ಣಿಸಬೇಡ, ಇದಿರು ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವರನ್ನ ಒಲಿಸುವ ಪರಿ. ಇದು ಕಾಯ್ದೆದೊಳಗೆ ಬರ್ತಾವ. 307, 302, 420 ಬರ್ತಾವೆ ನೋಡಿ ಅಮ್ಮ. ಹೌದಲ್ಲಮ್ಮ? ನೀವು ಬರೀ ಇಷ್ಟು ಮಾಡಿದ್ರೆ ಸಾಕು. ನೀವೆಲ್ಲರೂ ಕಳು ಮಾಡುವುದು ಬಿಟ್ರ, ಕೊಲೆ ಮಾಡುವುದು ಬಿಟ್ರ, ಸುಳ್ಳು ಹೇಳುವುದು ಬಿಟ್ರ, ಅಪರಾಧಗಳೇ ಇರುವುದಿಲ್ಲ. ಏನಾಗ್ತದೆ? ಕುಟುಂಬ ಸಮಾಜ ಏನಾಗ್ತದ? ರಾಷ್ಟ್ರ ಹೆಂಗಾಗ್ತದ? ರಾಜ್ಯ ಹೆಂಗಾಗ್ತದ? ಪೊಲೀಸ್ ಇಲಾಖೆಗಳಿಗೆ ಎಷ್ಟು ವಿಶ್ರಾಂತಿ ಸಿಗ್ತದ? ನ್ಯಾಯವಾದಿಗಳಿಗೆ ಎಷ್ಟು ಇದು ಸಿಗ್ತದೆ ನೋಡಿ. ಇದು ಯಾರು ಕೊಡ್ತಾರಮ್ಮ? ಇದು ಸಾಮಾಜಿಕ ಬೇಕು ಏನು ಬೇಡೋ? ಬೇಕು ಬೇಡಮ್ಮ? ಇದಿಷ್ಟು ಮಾಡಿ ಅಂತಾರೋ. ಇನ್ನೂ ಮುಂದುವರೆದು ಹೇಳ್ತಾರೋ, ನೋಡ್ರಪ್ಪ, ಈ ಜಗತ್ತಿನೊಳಗ ಒಬ್ಬ ಮನುಷ್ಯ ಕೂಡುದನಂದ್ರ ಕುಟುಂಬ ಹಾಳಾಗ್ತದೆ, ಹಣ ಹಾಳಾಗ್ತದೆ, ಆರೋಗ್ಯ ಹಾಳಾಗ್ತದೆ. ಮಧ್ಯಮಾಸವ ತಿಂಬರು ಬಸವಣ್ಣ ಹೇಳ್ತಾನೆ ಮಾತು. ಕಂಗಳಿತ್ತೆಗೆ ಪರ್ವದವನೇರು, ಅಂಗದಿತ್ತೆಗೆ ಮಧ್ಯ ಮಾಂಸವ ತಿಂಬರು, ಕಂಗಳಿತ್ತೆಗೆ ಪರ್ವದ ಲಿಂಗ ಲಾಂಛನ ದಾರಿಯಾದಲ್ಲಿ ಪದವೇನು, ಜಂಗಮ ಮುಖದಿಂದ ನಿಂದೆ ಬಂದರೆ ಕೊಂಡ ಮಾರಿಗೆ ಹೋಗುವುದು ತಪ್ಪದು ಕೂಡಲ ಸಂಗಮ ದೇವ ಅಂತಾರ. ಎಷ್ಟು ಸತ್ಯ ಹೇಳ್ತಾರ. ಯಾರು ಮಧ್ಯ ಮಾಂಸವನ್ನ ಸೇವಿಸ್ತಾರೋ ಅವರ ಬುದ್ಧಿ ನಾಶ ಆಗ್ತದೆ. ಏನಾಗ್ತದೆ? ತಿನ್ನಬಾರ್ದು. ನಾವು ಒಟ್ಟ ಮನುಷ್ಯರ ತಿನ್ನಬಾರ್ದು ಅಂತಾರೋ. ಯಾಕಂದ್ರ ಈ ಮದ್ಯ ಮಾಂಸ ಏನ್ ಮಾಡ್ತದಂದ್ರ ಕ್ರೋಧೋತ್ವನ್ನ ಬೆಳೆಸ್ತದೆ, ಬುದ್ಧಿಯನ್ನ ಹತೋಟಿಯನ್ನ ಕಳೆದುಕೊಳ್ತದೆ. ನಾ ಏನು ಮಾತಾಡಬೇಕು, ಹೆಂಗ ಮಾತಾಡಬೇಕು ಅನ್ನೋದು ಪ್ರಜ್ಞಾನ ಕಳ್ಕೊಂಡು ಬಿಡ್ತಾರೆ. ನಿಮಗೆಲ್ಲ ಗೊತ್ತಿರಲಿ, ಯಾರಾದ್ರೂ ಕೊಲೆ ಮಾಡಬೇಕಾದ್ರ ಸಹಜವಾಗಿ ಯಾರು ಕೊಲೆ ಮಾಡಕ್ ಆಗುದಿಲ್ಲ. ಗೊತ್ತಿಲ್ಲ, ಯಾಕಂದ್ರೆ ಅವರು ಧೈರ್ಯ ಬೇಕಲ್ಲ. ಹುಡುಗ ನಿಶಾ ಮಾಡಿನೇ ಕೊಲ್ತಾರ. ಹುಡುಗ ಮತ್ತೆ ಕಳು ಮಾಡಬೇಕಂದ್ರು ಸಹಜವಾಗಿ ಯಾರಿಗೂ ಮಾಡೋಲ್ಲ. ಯಾಕೆ? ಧೈರ್ಯ ಬರೋಲ್ಲ. ಕಳು ಮಾಡೋದು ಹುಡುಗಾಟ ಏನು, ಪೊಲೀಸರ ಕಡೆ ತಪ್ಪಿಸ್ಕೋಬೇಕಂತ ಭಯ ಇರ್ತದಲ್ಲ, ಆ ಧೈರ್ಯಕ್ಕೆ ಕುಡಿದು ಕಳು ಮಾಡ್ತಾರೆ. ಮತ್ತೆ ಹೋರಾಟ ಏನ್ ನಡೀತಾವಲ್ಲ ಅರ್ತಾಳದೊಳಗ ಬಸ್ಸಿಗೆ ಬೆಂಕಿ ಹಚ್ಚೋದಾಗಲಿ, ಸಹಜಿದ್ದವ್ರು ಯಾರು ಹಚ್ಚಾಕ ಬರೋದಿಲ್ಲ. ನೆನಪಿರಲಿ ನಿಮಗ, ಅವ್ರು ಹಚ್ಚವ್ರು ಯಾರಂದ್ರ ಹುಡುಗವ್ರು ಅಂತ. ಯಾಕ? ಪ್ರಜ್ಞಾ ಇರುವುದಿಲ್ಲ ಅವ್ರು. ಹೌದು, ಈ ಬಸ್ ಸುಟ್ರ ನಾಳೆ ನನ್ನ ಆಸ್ತಿ, ಇದು ಸರ್ಕಾರದ್ದಲ್ಲ. ಇದು ಬಸ್ ಸುಟ್ರಂದ್ರ ಅದನ್ನ ಅವ್ರು ಮತ್ತ ನಮಗ ತೆರಿಗೆ ಹೆಚ್ಚು ಮಾಡ್ತಾರು, ಚಾರ್ಜ್ ಹೆಚ್ಚು ಮಾಡ್ತಾರು. ಇಲ್ಲ ಇಲ್ಲ, ಏನು ಮಾಡ್ತೀವಿ ಹೇಳ್ರಿ? ಎಷ್ಟು ಮೂರ್ಖರು ನಾವು, ಎಷ್ಟು ದಡ್ಡರು ನಾವು. ವಿಚಾರ ಮಾಡಿ ನೋಡಿದ್ರ ಕರ್ನಾಟಕದಾಗಲಿ ರಾಷ್ಟ್ರದಾಗಲಿ ಸರ್ಕಾರಿ ಏನು ಅಸ್ತಿತ್ವದಲ್ಲ, ಅದು ಒಂದು ವ್ಯಕ್ತಿದಲ್ಲ. ಏನೋ ನೀವಾಗ ತಿಳ್ಕೊಂಡಿರಿ, ನಮ್ಮದೇ ಅದು. ಸರ್ಕಾರ ಎಲ್ಲ ಅಸ್ತಿತ್ವ ನಮ್ಮದದು. ನಮ್ಮ ಮನೆಯಿಂದ ತೆರಿಗೆ ಹೋಗ್ತದೆ, ನಮ್ಮ ಮನೆಯಿಂದನೇ ಅದಕ್ಕೆ ಆದಾಯ ಬರ್ತದೆ. ನಾವು ಅದನ್ನ ಏನು ಮಾಡ್ತೀವಿ ಅಂದ್ರೆ ಆ ಅಸ್ತಿತ್ವವನ್ನ ನಾಶ ಮಾಡಿ ಅದನ್ನ ಸೋರಿದ್ರ ತುಂಬವರು ಯಾರು? ನಾವೇ ಪ್ರಜ್ಞಾವಂತರಾಗಿ. ಕಲ್ಯಾಣದೊಳಗ ಬಸವಣ್ಣನವರು ಒಂದು ಕಳು ಮಾಡಕ್ ಕೊಳ್ಳಿಲ್ಲ, ಒಂದು ಕೊಲೆ ಮಾಡಕ್ ಕೊಳ್ಳಿಲ್ಲ,
ಒಂದು ಅನ್ಯಾಯ ಮಾಡಿಕೊಳ್ಳಿಲ್ಲ. ಹಿಂಗಾಗಿ ಇಡೀ ಎಲ್ಲಾ ರಾಜರು ಬಂದು ಕಲ್ಯಾಣದಾಗ ನೋಡ್ತಿದ್ದಂದ್ರೆ ನಾವು ಎಂತ ಕೆಲಸ ಮಾಡಕತ್ತೀವಪ್ಪ, ಈ ಕಲ್ಯಾಣದೊಳಗೆ ಎಲ್ಲರೂ ಸುಖವಾಗ್ಯಾರ, ಎಲ್ಲರೂ ಸಂಪತ್ತು ಭರಿತರಾಗ್ಯಾರ, ಏನ ಗುಟ್ ಅಂತೇಳಿ ಗೂಢಚಾರ ಕಳಿಸ್ತಾರ. ಯಾರೂ ಮಾತಾಡುದಿಲ್ಲ ಸಾಯಂಕಾಲವರೆಗೂ. ಎಲ್ಲರೂ ತಮ್ಮ ತಮ್ಮ ಕಾಯಕದೊಳಗ ನಿರತನಾದರೆ ಗುರುವಾದರೂ ಮರೆಯಬೇಕು, ಲಿಂಗವಾದರೂ ಮರೆಯಬೇಕು, ಜಂಗಮ ಮುಂದಿದ್ದರೂ ಹಂಗೂ ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ. ಎಷ್ಟು ಲಾಭ ನೋಡಿ, ಎಷ್ಟು ಲಾಭ. ಎಲ್ಲಾರು ಕೂಡ್ತಾರು ಸಾಯಂಕಾಲವರೆಗೂ ಎಲ್ಲಾರು ಕಲ್ತ್ರೆ ಆರಾಮ ಮಾತಾಡೋದಿಲ್ಲ. ಕೊನೆಗೆ ಅವರು ಸಾಯಂಕಾಲವಾಗಿ ಅನುಭವ ಮಟ್ಟಕ್ಕೆ ಬಂದಾಗ ಅವ್ರಿಗೆ ಗೊತ್ತಾಗ್ತದ ಇದು ಸಮೃದ್ಧಿಯಾಗಿದ್ದು ರಾಜನಿಂದ ಅಲ್ಲ, ಪ್ರಜೆಗಳು ಪ್ರತಿಯೊಬ್ಬರು ಕಾಯಕ ಮಾಡುವುದರಿಂದ ರಾಷ್ಟ್ರಕ್ಕೆ ಆದಾಯ ಜಾಸ್ತಿ ಆಗೈತಿ, ಇದೇ ಅದರ ರಹಸ್ಯ ಅಂತೇಳಿ ಹೋಗಿ ರಾಜರಿಗೆ ಹೇಳ್ತಾರ. ನೋಡಮ್ಮ, ಬಸವ ಸಂದೇಶ ಎಷ್ಟು ಒಳ್ಳೆಯದೈತಿ ನೋಡಿ, ಎಷ್ಟು ಒಳ್ಳೆಯದೈತಿ. ಹೌದಲ್ಲಪ್ಪ, ಕರೆ. ಅದಕ್ಕೆ ಕಾಯಕ ಸಿದ್ಧಾಂತದಿಂದ ನಿಮ್ಮ ಮಕ್ಕಳು ಸಂಪಾದನೆ ಮಾಡ್ತಾರೋ, ನಿಮ್ಮ ಕುಟುಂಬ ಸಮೃದ್ಧಿ ಆಗ್ತದೆ, ಅದರಿಂದ ಸಮಾಜಕ್ಕೆ ಏನಾಗ್ತದ, ಒಂದು ಶಕ್ತಿ ಆಗ್ತದೆ ಅನ್ನೋದನ್ನ ಬಸವಣ್ಣನವರು ತೋರಿಸಿಕೊಟ್ರು. ಇದು ಬಸವಣ್ಣನವರ ವಿಚಾರಧಾರೆಗಳು. ನಮ್ಮೆಲ್ಲರೂ ಇವತ್ತು ಅರಿವು ಮೂಡಿಸ್ಬೇಕು. ಇವರೆಲ್ಲ 2,000 ಕೊಡ್ತಾರ, ಆದ್ರ ನೀವು ತಗೋಬಾರ್ದು. ವಿನಂತಿ ಮಾಡ್ಕೊಳ್ತೀನಿ, ಆ 2,000ಕ್ಕೆ ಮತ್ತೆ ನೀವು 4,000 ನೀವೇ ತುಂಬಬೇಕಾಗ್ತದೆ. ತೆರಿಗೆ ಮಾಡ್ತಾರೆ, ಏನದು ಮನೆಯಿಂದ ಹಾಕ್ತಾರೆ, ಏನೋ ಅವ್ರೇನು ಹಾಕಲ್ಲ. ನಿಮ್ಮ ತೆರಿಗೆಗಳನ್ನ ತೆಗೆದುಕೊಂಡು ಏನೋ ನಿಮಗೆ ಕೊಟ್ಟ ಅದ್ರ ಮೇಲೆ ಹಿಂದಾಗಡೆ 2 ಕೊಡೋದು, 2 ತಗೊಳ್ಳೋದು, 4 ಕೊಡೋದು. ಹೆಂಗ ಈ ಸಾಲ ಕೊಡ್ತಾರ ನೋಡಿ, ಕೆಲವು ಮಂದಿ 400 ಕೊಡ್ತಾರ ಕಾಣ್ತೈತಿ, ಕೊಡ್ತಾರ ಎಲ್ಲ. ಬ್ಯಾಂಕ್ನಾಗ ಲೋನ್ ಕೊಡ್ತಾರ, ಏನು ಕೊಡ್ತಾರ, ಕೊಟ್ಟ ಮ್ಯಾಗ ಏನಾಗ್ತಾರ, ಅದಕ್ಕೆ ಬಡ್ಡಿ, ಚಕ್ರ ಬಡ್ಡಿ. ಹಂಗ ಸರ್ಕಾರದ ನೀವೇನಾದ್ರು ತಗೊಂಡ್ರಂದ್ರ ಸರ್ಕಾರದ ಬುಡವನ್ನ ನೀವೇ ಕತ್ತರಿಸಿದ ಹಾಗೆ, ಅದರ ಅಸ್ತಿತ್ವವನ್ನ ಹಾಳು ಮಾಡದ ಹಾಗೆ. ಇನ್ನ ಮೇಲೆ ನೀವು ಯಾರು ದಯವಿಟ್ಟು ತಗೋಬೇಡಿ, ವಿನಂತಿ ಮಾಡ್ಕೊಡ್ತೀನಿ. ಯಾಕಂದ್ರೆ ನಾನು ಸರ್ಕಾರದ ಪರಾಧೀನಿ. ಸರ್ಕಾರ ಅಂದ್ರ ದೇವರಿದ್ದ ಹಾಗೆ. ಸರ್ಕಾರ ಅಂದ್ರ ಇಡೀ ಎಲ್ಲಾ ಸಮಾಜದ ಒಂದು ದೊಡ್ಡ ಗುರುತರವಾದಂತ ಹೊಣೆಗಾರಿಕೆ ಇರುವಂತದ್ದನ್ನ ನಾವು ಅದನ್ನ ಕಾಯಬೇಕು, ರಕ್ಷಿಸಬೇಕು. ಅದು ನಮ್ಮ ಕರ್ತವ್ಯ. ಅದನ್ನ ಕಡಿದು ತುಂಡು ತುಂಡು ಮಾಡಿದ್ರ, ಒಬ್ಬರು ಹೇಳ್ತಾರ, ದೇಶವೆಂಬುದೊಂದು ಭೂಮಿ, ದೇಶವೆಂಬುದೊಂದು ಭೂಮಿ, ಸರ್ಕಾರವೆಂಬುದೊಂದು ಮರ, ಇಲಾಖೆಗಳೆಂಬುವು ರೆಂಬೆಗಳಯ್ಯ, ಸಾರ್ವಜನಿಕರೆಂಬವರು ಇದರ ಪೋಷಕರು, ಪಾಲಕರು, ಶಾಸಕರು ಆಗಿ ಇದರಿಂದ ಪ್ರತಿಫಲವನ್ನ ಪಡೆಯುವರಯ್ಯ. ಇದನ್ನು ಕಲಿಯದೆ ಕಾಯ್ದರೆ ಇದು ನಿಮ್ಮೆಲ್ಲರನ್ನು ಕಾಯುವುದಯ್ಯ. ಇದನ್ನ ಕದಿಯುತ್ತಾ ಹೋದರೆ ನಿಮಗೆ ಸರ್ವನಾಶ ಕಟ್ಟಿಟ್ಟ ಬುದ್ಧಿ ಅಂತಾರೆ ನೋಡಿ. ಇದು ಬಸವಣ್ಣವರ ಕಾಲಕ್ಕ ಕಲ್ಯಾಣ ರಾಜ್ಯ ನಿರ್ಮಾಣ ಆಗಿ ರಾಜರು ಪ್ರಜೆಗಳು ಸಮಾನವಾಗಿ ಕುಳಿತು, ಸಮಾನವಾಗಿ ಕೂಡಿ, ಸಮಾನವಾಗಿ ಬಾಳಿ ಬದುಕಿ ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟುವಂತ ಅಪ್ಪ ಬಸವಣ್ಣನವರನ್ನ ನಾವೆಂದೂ ಮರಿಬಾರದು. ಅಧ್ಯಕ್ಷರು ಹೇಳಿದ್ರು, ಬಸವಣ್ಣನವರ ಸಾಮಾಜಿಕ ಹೇಳಿ ತತ್ವ ಎಲ್ಲರಿಗೂ ಬರ್ತದ. ಬಸವಣ್ಣನವರಂದ್ರೆ ಧಾರ್ಮಿಕನೂ ಹೌದು, ಸಾಮಾಜಿಕನೂ ಹೌದು, ಶೈಕ್ಷಣಿಕನೂ ಹೌದು, ಆಮೇಲೆ ವ್ಯಾವಹಾರಿಕನೂ ಹೌದು. ಎಷ್ಟು ಲೆಕ್ಕಾಚಾರ ಅಂತ ಕೇಳಿದ್ರೆ ಅವ್ರು ಹೇಳ್ತಾರ, ಜೀವನದೊಳಗೆ ನೀವು ಬದುಕಬೇಕಾದ್ರ ಇದ್ದುದಕ್ಕ ವಂಚನೆ ಮಾಡಿದ್ರು. ನಿಮ್ಮ ಕೈಯಾಗ ಏನೈತಿ ವಂಚನ ಮಾಡ್ಕೋಬೇಡಿ. 200 ರೂಪಾಯಿ ಐತಲ್ಲ, ಒಟ್ಟು ತುಂಬ ಊಟ ಮಾಡಿ, ಒಟ್ಟು ತುಂಬ ಬಟ್ಟೆ ಹಾಕೋರಿ. ಇದ್ದದಕ್ಕ
ನಾಳೆಗಿರ್ತಿ ಅಂತೇಳಿ ಉಪವಾಸ ಮಾಡಬೇಡ್ರಿ, ಅರಕರಿಗೆ ಹಾಕೋಬೇಡ್ರಿ. ಐತಂದ್ರ ಅದು ಅನುಭವಿಸಬೇಕು. ಯುದ್ಧದಕ್ಕ ವಂಚನೆ ಮಾಡಬಾರ್ದು. ಏನು ಮಾಡಬಾರ್ದು? ಭಾಳ ಮಂದಿ ಮಾಡ್ಕೊತೀನಿ ನೀವು, ಇರ್ತದ ಉಣ್ಣಂಗಿಲ್ಲ, ಇರ್ತದ ಉಡಂಗಿಲ್ಲ, ನಾಳೆಗೆ ಹಂಗೆ ಮಾಡಬಾರ್ದು ಅಂತಾರೆ. ನಾಳೆ ನಮ್ಗೆ ಗ್ಯಾರಂಟಿ ಇರೋಲ್ಲ. ಎರಡನೇ ಮಾತು ಭಾಳ ಮಹತ್ವ. ಇಲ್ಲದ ಇಲ್ಲದಕ್ಕ ಕಡನ ಮಾಡಬೇಡ. ಏನು ಮಾಡಬಾರ್ದು? ಕಡನ ಅಂದ್ರೆ ಸಾಲ ಮಾಡಿ ಎಂದು ಹೋಳಿಗೆ ತುಪ್ಪ ಉಣಬೇಡ್ರಿ. ಒಂದು ಸಣ್ಣ ಕಥೆ ಹೇಳ ಮಾತು ಮುಗಿಸ್ತೀನಿ. ಒಂದು ಊರಾಗ ಭಾಳ ಬಡ ಕುಟುಂಬ, ಗಂಡ ಕಟ್ಟಿಗೆ ಕಡಿಯಮ್ಮ, 3-4 ಮಕ್ಕಳು, ಹೆಂಡತಿ. ದಿವಸ 50 ರೂಪಾಯಿ ತರುವುದೈತಿ, ಮನೆಗೆ ಕೊಡುದೈತಿ. ತಂದು 50 ರೂಪಾಯಿ ಹಂಗ ತಂದು ಕೊಡ್ತಿದ್ದ. ಚಂದಾಗಿ 50 ರೂಪಾಯಿದೊಳಗೆ ರೊಟ್ಟಿ, ಬ್ಯಾಳಿ, ಅನ್ನ ಹಿಂಗ ಉಣ್ಕೊಂತಿದ್ದ. 10 ವರ್ಷ 20 ವರ್ಷ ಅದ್ರ ಮ್ಯಾಗ ನಡೆದಿತ್ತು. ಒಂದಕ್ಕೂ ಕೊರತೆ ಆಗಿದ್ದಿಲ್ಲ. ಆಯಮ್ಮಗ ಒಂದು ವಿಚಾರ ಬಂತು. ಶ್ರಾವಣ ಮಾಸದೊಳಗ ಪ್ರತಿ ವರ್ಷ ಎಲ್ಲಾರು ಹೋಳಿಗೆ ಮಾಡ್ತಾರ, ಕಡುಬು ಮಾಡ್ತಾರ, ಅಳ್ಳಿಟ್ಟು ಮಾಡ್ತಾರ, ತುಪ್ಪ ಹಾಲು ತರ್ತಾರ. ನನ್ನ ಬದುಕಿ ಏನಾಗಿತ್ತು, ಬರೀ ರೊಟ್ಟಿ ಒಳಗೆ ಹೊಟ್ಟಿ ಅಂತೇಳಿ ಆ ಗಂಟೆಗೆ ಹೇಳ್ತಾರ, ಈ ವರ್ಷದ ಶ್ರಾವಣ ಮಾಡಬೇಕು. ಆದಂತ ಗಂಟ ನಾ ದುಡಿಯೋದ 50 ರೂಪಾಯಿ, 50 ರೂಪಾಯಿದಾಗ ನಾವು ಚಂದ ಅದೀವಿ. ಮತ್ತು ನೀ ಹಂಗೇನಾರ ಮಾಡಿದ್ರೆ 500 ರೂಪಾಯಿ ಸಾಲ ಮಾಡ್ತೀನಿ ನೋಡು. ಏನು ಮಾಡ್ತೀನಿ? ತರ್ತೀನಿ, ಬ್ಯಾಡ ಅನ್ನೋದಿಲ್ಲ. 500 ರೂಪಾಯಿ ಸಾಲ ಮಾಡಿ ತರ್ತೀನಿ, ಕೊಡ್ತೀನಿ, ಅದ್ರಾಗ ಏನಾರ ಮಾಡ್ಕೊ. ಆದ್ರೆ 10 ದಿನ ಸಾಲ ತೀರಿಸುವವರೆಗೂ ಒಪ್ಪಿಕೊಂಡ್ರೆ 500 ರೂಪಾಯಿ ತಂದ ಕೊಡ್ತಾರ. ಹಾಲು, ತುಪ್ಪ, ಹೋಳಿಗೆ ಎಲ್ಲ ಮಧ್ಯಾಹ್ನ ಅಷ್ಟ, ರಾತ್ರಿಗಿಲ್ಲ. ಎಲ್ಲಾರು ಉಣ್ತಾರ. ಸಾಯಂಕಾಲ ನೀರು. ಮರುದಿವಸ ಕಟ್ಟಿಗೆ ಹೊಡೆದು 50 ರೂಪಾಯಿ ನಾಗನಗೌಡರು ಕೊಟ್ಟ ಬಾರಿಗೆಡೆ ಬರ್ತಾರ. ಹಂಗ ಸುಮ್ಮ ಅವ್ರ ಅಂತಾರೆ ಬ್ಯಾಡಿ, ಹಂಗೆ ಹೆಸರಿಗೆ ತಪ್ಪು ತಿಳ್ಕೋಬೇಡ. ಹಂಗೆ ಹೇಳ್ತೀನಿ. 50 ರೂಪಾಯಿ ಕೊಟ್ಟ ಮರುದಿವಸ ಬಂದ. ಏನನ್ಬೇಕು? ನೀರು ಕುಡಿದು ಮತ್ ಮರುದಿವಸ 50 ರೂಪಾಯಿ ಕೊಟ್ಟ ಅಂದ್ರ ಒಂದು ದಿನದ ಹಾಲು ತುಪ್ಪಕ್ಕಾಗಿ 10 ದಿನದ ರೊಟ್ಟಿ ಕಸ್ಕೋಬೇಡ ಅಂತಾರ ಅವರು. ಕಳ್ಕೋಬಾರ್ದು. ಏನ್ ಮಾಡಬಾರ್ದು ಅಂದ್ರ ಇದ್ದ ಸ್ಥಿತಿ ಒಳಗ, ನಮ್ಮ ಪರಿಸ್ಥಿತಿ ಒಳಗ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕಂತೇಳಿ ಬಸವಣ್ಣನ ಹೇಳ್ತಾರಂದ್ರ ಇದು ಒಳ್ಳೆಯದು ಕೆಟ್ಟದು? ಏನಮ್ಮ ಕರೆ ಹೇಳಿ. ಇಂಥ ಸಂದೇಶ ಸಾಮಾಜಿಕವಾಗಿ, ಕೌಟುಂಬಿಕವಾಗಿ ಬದುಕಲಿಕ್ಕೆ ಕೊಟ್ಟಿರುವಂತ ಬಸವ ತತ್ವ ನಮಗೆ ಬ್ಯಾಡೇನು? ಮತ್ತು ಕೊನೆಗೆ ಒಂದು ಮಾತು ಹೇಳ್ತಾರು, ನೀವು ಭಕ್ತರಾಗಬೇಕಾದ್ರೆ ಏನಾಗಬೇಕು? ಶಾಂತನಾಗಿರ್ಬೇಕು. ಇದು ಮತ್ತೆ ನೀವು ಶಾಂತಿ ಇದ್ರ ಮನೆ ಶಾಂತಿ, ನೀವು ಅಶಾಂತಿ ಇದ್ರ ಮನೆ ಅಶಾಂತಿ ಆಗ್ತದ. ಇವತ್ತಿನಿಂದ ನೀವು ಮನೆಗೆ ಹೋದ್ರ ಏನ ಬರಲಿ, ಹುಡುಗ ಬರಲಿ, ಸಿಡಲ ಬರಲಿ, ಜಗಳ ಬರಲಿ, ಮೊದಲು ಶಾಂತವನ್ನ ಕಳ್ಕೋಬೇಡಿ. ಏನ್ ಮಾಡಬೇಡಿ? ಅದು ನಿಮ್ಮ ಕೈಯಾಗಿ ಇರ್ತದ. ಶಾಂತಿ ಮತ್ತು ಕೋಪ ಎರಡೂ ನಿಮ್ಮ ಕೈಯಾಗಿ ಇರ್ತಾವ. ನೀವು ಕೋಪ ತಗೊಂಡ್ರ ಶಾಂತಿ ಓಡೋಗ್ಬಿಡ್ತದೆ. ಇಲ್ಲಿ ನಾ ಇರೋದಪ್ಪ ಅಂತ. ಇಲ್ರಿಪ್ಪ ನಮ್ಮ ಕೋಪ ಬೇಡ, ಶಾಂತಿ ಅಂದ್ರ ಕೋಪ ಓಡೋಗ್ಬಿಡ್ತೀವಿ. ನಾ ಇಲ್ಲಿ ಇರೋದಂತೀವಿ. ಯಾವುದು ಬೇಕು ನೀವೇ ಆಯ್ಕೆ ಮಾಡಿಕೊಡ್ರಿ. ಯಾಕಂದ್ರೆ ಪೂಜಾ ಮಾಡ್ಬೇಕಂದ್ರೆ ಶಾಂತ ಬೇಕು, ಜೀವನ ಮಾಡ್ಬೇಕಂದ್ರೆ ಶಾಂತ ಬೇಕು. ಅದಕ್ಕೆ ಶಾಂತತೆಯನ್ನ ನೀವು ಮೈಗೂಡಿಸಿಕೊಂಡ್ರೆ ನಿಜವಾಗಿ ನೀವು ಬಸವ ತತ್ವವನ್ನ ಜೀವನದಾಗ ಅಳವಡಿಸಿಕೊಂಡಂಗ ಆಗ್ತದೆ ಅನ್ನುವಂಥ ಮಾತನ್ನ ನಾವು ನೀವೆಲ್ಲರೂ ತಿಳ್ಕೊಂಡು, ನಮಗೆ ಜೀವನದೊಳಗ ಶಾಂತಿನೇ ಬಹಳ ಮುಖ್ಯ, ನೆಮ್ಮದಿನೇ ಬಹಳ ಮುಖ್ಯ, ಸಮಾಧಾನನೇ ಬಹಳ ಮುಖ್ಯ. ಅದಕ್ಕೆ ವಿರುದ್ಧವಾಗಿ ಅಶಾಂತಿ ಆಗ್ಬೇಕಾದ್ರೆ ಸಿಟ್ಟಿಗೆ ಹೇಳ್ರಿ, ಅಶಾಂತಿ ಆಗ್ಬೇಕಾದ್ರ ಒಡೆದಾಡ್ರಿ. ಪರಿಣಾಮ ನಿಮಗೆ ಗೊತ್ತಾಗ್ತೈತಿ. ನಮ್ಮ ಎಲ್ಲಿ ಒಡೆದಾಡೈತಿ, ಎಲ್ಲಿ ಬಡದಾಡೈತಿ, ದೇವರ ಹೆಸರಿನಲ್ಲೇ, ಧರ್ಮದ ಹೆಸರಲ್ಲೇ ಅದಕ್ಕೆ ನೀವು ಸಹಕಾರ ಕೊಡಬೇಡ. ಯಾಕಂದ್ರೆ ಬರುವುದು ಅಶಾಂತಿ ಬರ್ತದ, ಅಸಮಾಧಾನ ಬರ್ತದ, ದ್ವೇಷ ಬರ್ತದ,
ವೈರತ್ವ ಬರ್ತದ, ಅದನ್ನೆಲ್ಲ ಬದಿಗೆ ಸರಿಸಿ ನಾವೆಲ್ಲರೂ ಪ್ರೀತಿಯಿಂದ ಪ್ರೇಮದಿಂದ ಇರೋದಕ್ಕೆ ಒಂದೇ ಉಪಾಯ ಅಂದ್ರೆ ಶಾಂತವಾಗಿ ಇರೋದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇನ್ನೊಂದು 5 ನಿಮಿಷ ಐತೆ. ನನಗ ನಿಮ್ಮ ವ್ಯವಧಾನಕ್ಕೆ ಬಹಳ ಇದು ಮಾಡ್ತೀನಿ ನಾನು. ಅದು ಹೇಳ್ಬೇಕು. ಅಹಂಕಾರ ಎಲ್ಲರಿಗೂ ಬರ್ತದ. ಏನಮ್ಮ, ದೇವನ ಒಬ್ಬನಿಗೆ ಬಿಟ್ರ ಈ ಜಗತ್ನೊಳಗ ಬ್ರಹ್ಮಗ ಬಂದಿತ್ತು, ವಿಷ್ಣುಗ ಬಂದಿತ್ತು, ರುದ್ರಗ ಬಂದಿತ್ತು, ಇಂದ್ರಾದಿ ದೇವಾದಿ ದೇವತೆಗಳಿಗೆ ಬಂದಿತ್ತು, ಋಷಿಮಣಿಗಳಿಗೂ ಬಂದಿತ್ತು, ಬರ್ತದೆ. ಬರುವಾಗ ಅದನ್ನ 3 ವಿಭಾಗ ಮಾಡ್ತಾರ ಅವರು. ಸಾತ್ವಿಕ ಅಹಂಕಾರ, ರಾಜಸಿಕ ಅಹಂಕಾರ, ತಾಮಸಿಕ ಅಹಂಕಾರ ಅಂತೇಳಿ. ಏನಮ್ಮ, ನೀವೆಲ್ಲ ಈ ಗುಣಗಳನ್ನ ನೋಡ್ತೀನಿ, ನಿಮ್ಮ ಕುಟುಂಬದ ಮುಂದ, ಸಮಾಜ ಮುಂದ ನಡೀತಿರ್ತದ. ತಾಮಸಿಕ ಅಹಂಕಾರ ಅಂದ್ರ ಅವರು 3rd ಕ್ಲಾಸ್ ಅಂತಾರ. ಅವ್ರಿಗೆ ಏನಂತಾರ? 3rd ಕ್ಲಾಸ್. ತಾಮಸಿಕ ಅಹಂಕಾರ ಹೆಂಗ್ ಗುರುತಿಸ್ಬೇಕಂದ್ರ ಅವರ ಮೈ ಸೊತ್ತಿರುವುದಿಲ್ಲ, ಕೈ ಸೊತ್ತಿರುವುದಿಲ್ಲ, ಕಣ್ಣ ಸೊತ್ತಿರುವುದಿಲ್ಲ. ಎಲ್ಲಿ ಬೇಕಾದ್ರೆ ರಸ್ತೆದಾಗ ಬೈಯುವುದ, ರಸ್ತೆದಾಗ ಹೊಡೆದಾಡುದ, ಮಾನ ಮರ್ಯಾದೆ ಅಂತೂ ಅವರಿಗೆ ಇರುವುದೇ ಇಲ್ಲ. ಇದು ತಾಮಸಿಕ ಅಹಂಕಾರ ಅಂತ. ಕುಡಿಯುವುದಾಗಲಿ, ಬಡದಾಡಾಗಲಿ, ಗುಟ್ಕಾ ಹಾಕುವುದಾಗಲಿ, ಇವೆಲ್ಲ ತಾಮಸಿಕ ಅಹಂಕಾರದಿಂದ ನಡೆಯುವಂಥವು. ಇನ್ನು ರಾಜಸಿಕ ಅಹಂಕಾರ ಅಂದ್ರ ಸ್ವಲ್ಪ ಬೆಳಿಗ್ಗೆ ಸ್ನಾನ ಮಾಡ್ತಾರ, ಪೂಜೆ ಮಾಡ್ತಾರ, ಎಲ್ಲ ಮಾಡ್ತಾರ, ಸಾಯಂಕಾಲ ಹಿಂಗೆ ತಿಳ್ಕೋಬೇಕು. ಎಲ್ಲ ಮಾಡ್ತಾರ, ಮುಂಜಾನೆ ಪೂಜೆ ಮಾಡ್ತಾರ, ಎಲ್ಲ ಮಾಡ್ತಾರ, ಸಾಯಂಕಾಲ ಅದನ್ನು ಮಾಡ್ತಾರ. ಇದು ರಾಜಸಿಕ ಅಹಂಕಾರ. ಸಾತ್ವಿಕ ಅಹಂಕಾರ ಅಂದ್ರ ಅವ್ರೇನೋ ಕೆಟ್ಟ ಕೆಲಸ ಮಾಡುದ್ರ, ಎಲ್ಲವೂ ಮಾಡ್ತಿರ್ತಾರ, ಪರೋಪಕಾರ ಮಾಡ್ತಿರ್ತಾರ, ಒಳಗೆ ಸ್ವಲ್ಪ ಇರ್ತದ. ನಾ ಮಾಡ ಹಂಗಿರ್ತದ. ಇದು ಸಾತ್ವಿಕ ಅಹಂಕಾರ ಅಂತ. ಅದನ್ನೂ ಇರಬಾರ್ದು ಅಂತ. ಅದಕ್ಕೆ ನಿನ್ನೆ ನಾ ಹೇಳಿದೆ, ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ. ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ. ನನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದಡೆ, ಘನಮಹಿಮ ನಿಮ್ಮ ಶರಣರ ಪಾದದಾಣೆ. ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ. ಎನ್ನ ಮನ ವಚನ ಕಾಯದಲ್ಲಿ ನೀವಲ್ಲದೆ, ಎನ್ನ ಮನ ವಚನ ಕಾಯದಲ್ಲಿ ನೀವಲ್ಲದೆ, ಮತ್ತೊಂದನರಿಯೇ ಕೂಡಲ ಸಂಗಮ ದೇವ, ಮತ್ತೊಂದನರಿಯೇ ಕೂಡಲ ಸಂಗಮ ದೇವ. ತನುವ ಬೇಡಿದಡಿವೆ, ಮನವ ಬೇಡಿದಡಿವೆ, ಧನವ ಬೇಡಿದಡಿವೆ ನಿಮ್ಮ ಶರಣರಿಗೆ. ಈ ಮಾತು ಕೇಳಿದ ಕೂಡ ಅಲ್ಲಂಪುರ ದೇವರಿಗೆ ಬಹಳ ನಿರೀಕ್ಷಕರ ಅವರು. ಸೂಕ್ಷ್ಮಾತಿ ಸೂಕ್ಷ್ಮವನ್ನ ತಪ್ಪು ಕಂಡಿರು. ಬಸವಣ್ಣನಂತಾರ, ನೀ ತನವ ಬೇಡಿದ್ರೆ ಕೊಡ್ತೀನಿ ಅಂತಿದಪ್ಪ, ಮನ ಬೇಡಿದ್ರೆ ಕೊಡ್ತೀನಿ ಅಂತೀರಿ, ಧನವ ಬೇಡಿದ್ರೆ ಕೊಡ್ತೀನಿ ಅಂತೀರಿ. ತನವು ನಿಂದೇನು, ನೀ ತಂದೇನು, ಮನ ನಿಂದೇನು, ಈ ಸಪ್ತ ಸಾಗರಗಳು, ಪಂಚಲೋಹಗಳು, ದವಸ ಧಾನ್ಯಗಳು ಇವೆಲ್ಲ ನೀ ತಂದೇನು, ಬೆಟ್ಟ ಗುಡ್ಡಗಳ ನೀ ತಂದೇನು ಅಂತ ಕೇಳ್ತಾರ. ನೀ ಕೊಡ್ತೀನಂದ್ರ ನಾನು ಇಸ್ಕೊಳ್ಳಾಕ ತಯಾರಾದೀನಿ. ಇವತ್ತು ನನಗ ನೀನು ಏನು ಮಾಡಬೇಕು? ಆರೋಗಣೆ ಮಾಡಬೇಕು. ನನಗ ದಾಸೋಹ ಮಾಡ್ತೀನಂತೆಲ್ಲ ಇವತ್ತು ನಿನ್ನಿಂದ ನಾ ಉಣಬೇಕು.
ಆವಾಗ ಬಸವಣ್ಣನ ಬಹಳ ಸಂತೋಷ ಆಗ್ತೈತಿ. ಇವತ್ತು ನಾನು ಅಲ್ಲಂ ಪ್ರಭುದೇ ಉಣಿಸ್ತೀನಿ ಅಂತೇಳಿ ಏನು ಮಾಡ್ತಾರಂದ್ರ ಜಂಗಮಾರ್ಚನೆ ಮಾಡ್ತಾರ. ಒಂದು ಸಣ್ಣ ಪಾತ್ರಿ ಒಳಗ ಅಲ್ಲೇನ 770 ಅಮರಗಣಗಳಿಗೆ ಲಕ್ಷದ ಮೇಲೆ 96,000 ಜನ್ಮರಿಗೆ ಮಾಡಿರ್ತಾರಲ್ಲ, ಅದನ್ನ ತಗೊಂಡು ಬಂದು ಎಡಿ ಮಾಡಾಕ ತಯಾರಾಗ್ತಾರೆ. ಅಲ್ಲಿ 770 ಅಮರಗಣಗಳು ಲಕ್ಷದ ಮೇಲೆ 96,000ಗೆ ಟೈಮ್ ಆಗಿರ್ತದ. ಏನಾಗಿರ್ತದ? ಪ್ರಸಾದ. ಅವ್ರೇನ್ ತಿಳ್ಕೊಂತಾರ, ಬಸವಣ್ಣ ಇವತ್ತು ನಮ್ಮನ್ನ ಮರ್ತಾನ. ಬರೇ ಒಬ್ಬ ಜಂಗಮನ, ಅದು ಅರಕಾಮುರಕ ಜಂಗಮ, ನೋಡಾಕರ ಚಂದಿಲ್ಲ, ಇವನಿಗಿಟ್ಟು ಪ್ರಾಧಾನ್ಯ ಕೊಡಕತ್ತಾರ. ನಾವಿಟ್ಟು ವೇಷ ಭೂಷಣ ಮಂತ್ರ ಎಲ್ಲ ಮಾಡಕತ್ತೀವಿ, ನಮಗ ಅಲಕ್ಷ್ಯ ಮಾಡಕತ್ತೇನೆ ಸಿಟ್ಕೊಂಡು ಹೋಗಿರ್ತದ. ಆಗ ಪ್ರಭುದೇವರಂತಾರ, ಅದ್ರ ಕಾಳಜಿ ಬಿಡು ನೀನು, ಮೊದಲು ನನಗ ಎಡಿ ಮೊದಲು ಇಷ್ಟಿಷ್ಟು ಎಡಿ ಮಾಡ್ತಾರ. ಹೊಟ್ಟಿ ತುಂಬೋದಿಲ್ಲ ಪ್ರಭುದೇವರಿಗೆ. ಆಮೇಲೆ ಮೊದಲು ಸಣ್ಣ ಸಣ್ಣ ಬುಟ್ಟಿಯೊಳಗೆ ತಂದು ಎಡಿ ಮಾಡೋರು ಎಡಿಗೆ ತಂದು ಹಾಕ್ತಾರ. ಎಡಿಗೆ ಸುಡುವುದು ತಡ ತಟ್ಟಿ ಖಾಲಿನ, ಅಷ್ಟು ಅಡಿಗೆ ಖಾಲಿ ಆಗ್ತದ. ಆವಾಗ ಸಿಲಿಂಡರ್ ಇಲ್ಲ, ಕಟ್ಟಿಗೆ ಇಲ್ಲ, ಏನ್ ಮಾಡ್ಬೇಕು? ಬಸವಣ್ಣನಂತಾರ, ಅಡಿಗೆ ಮಾಡೋದು ಬೇಡ, ಒಡವೊಳಗಿನ ದವಸ ಧಾನ್ಯಗಳು ಅಲಸಂದಿ, ಗೋಧಿ, ಜೋಳ, ಸಜ್ಜಿ, ಅಕ್ಕಿ, ನವಣೆ ಏನೇನದವಲ್ಲ ಹಂಗ ತಂದು ಸುರುಳಿ, ಕಾಯಿಪಲ್ಯ ತಂದು ಹಂಗ ಹಾಕಿ ತಂದು ಸುರುತ್ತಾರ. ಎಲ್ಲ ಖಾಲಿ ಆಗ್ತದ. ಕಡೆ ವಿಚಾರ ಮಾಡ್ತಾನ, ಕಲ್ಯಾಣಗಳು ಯಾರ್ಯಾರ ಮನ್ಯಾಗ ಏನೇನು ಮಾಡ್ಯಾರ ಎಲ್ಲ ತಗೊಂಡು ಬನ್ನಿ. ಪ್ರಧಾನಮಂತ್ರಿ ಆದೇಶ ತಗೊಳ್ಳಿ, ಎಲ್ಲರೂ ತಂದ ಹಾಕ್ತಾರ. ಆವಾಗ ಚನ್ನಬಸವಣ್ಣವರು ಮಡಿವಾಳ ಮಾತುಗಳು ಬಂದಾರ. ಒಂದು ಹೇಳ್ತಾರ, ಏನಂತಾರ ಅವರು, ಆತ ಬನ್ನಿಗಾಗಿ ಬಂದಿಲ್ಲಪ್ಪ, ಎಣ್ಣಿಗಾಗಿ ಬಂದಿಲ್ಲಪ್ಪ, ಮಣ್ಣಿಗಾಗಿ ಬಂದಿಲ್ಲಪ್ಪ, ಹಸನಕ್ಕಾಗಿ ಬಂದಿಲ್ಲಪ್ಪ, ವ್ಯಸನಕ್ಕಾಗಿ ಬಂದಿಲ್ಲಪ್ಪ, ಭಕ್ತಿ ಪರೀಕ್ಷೆ ಮಾಡಕ್ ಬಂದಾನ. ಈಗ ನೀನು ಕೊಡಬೇಕಾಗಿದ್ದು ಇದು ಅಲ್ಲ. ಇವಾಗ ಬಂದು ಹೇಳ್ತಾನ, ನೀನೇ ಆರೋಗಣೆ ಆಗ್ಬೇಕು, ನೀನೇ ಆರೋಗಣೆ ಆಗ್ಬೇಕು. ಪ್ರಭುದೇವರಿಗೆ ಸಂತೃಪ್ತಿ ಆಗ್ತದೆ ತಂದು ಕೂಡೇನೆ ಕೈಕಾಲು ಮುಖ ತಕ್ಕೊಂಡು ವಿಭೂತಿ ಹಚ್ಕೊಂಡು, ಪ್ರಭುದೇವ ಇನ್ನ ನಾನು ನಿನಗೆ ತೃಪ್ತಿ ಪಡಿಸಾಕ ಬೇರೆ ಉಪಾಯ ಇಲ್ಲಪ್ಪ, ನಾನೇ ನನ್ನನ್ನ ನಿನಗ ಅರ್ಪಣಾ ಮಾಡ್ತೀನಿ ತಗೋ ಅಂದಾಗ ಬೇಗತಾರ ಪ್ರಭುದೇವರು. ಈಗ ನನಗೆ ತೃಪ್ತಿ ಆಯ್ತು ನೋಡಿ. ಯಾಕಂದ್ರೆ ಎಲ್ಲಿವರೆಗೂ ನಾನು ನನ್ನದಂತ ಇತ್ತಲ್ಲ ಅಲ್ಲಿವರೆಗೂ ನನ್ನ ಹೊಟ್ಟಿ ತುಂಬಾಕ್ ಆಗುವುದಿಲ್ಲ. ಇದು ಪರಮಾತ್ಮಗೂ ತುಂಬಾಕ್ ಆಗುವುದಿಲ್ಲ. ಯಾಕೆ ಅವನು ವಿಚಾರ, ನಾನು ವಿಚಾರ, ತುಂಬಸಾಕ್ ಆಗುವುದಿಲ್ಲ. ಯಾವಾಗ ನಾನು ನನ್ನದಂತ ಕಳಿತದಲ್ಲ ಅವಾಗ ಪರಮಾತ್ಮಗೂ ತೃಪ್ತಿ ಆಗ್ತದ, ನನಗೂ ತೃಪ್ತಿ ಆದ ಅಂದಾಗ ಅವರಂತಾರ, ತನು ಮನ ಧನವೆಂಬ ಕನ್ನಡಿಯ ನೋಡ, ನನ್ನದೂ ಅಲ್ಲ ನಿನ್ನದೂ ಅಲ್ಲ, ಬರೀ ಭ್ರಮೆಯ ಮಾತು. ಆ ಭ್ರಮೆಯೊಳಗಾಗಿ ಬಿಡೇನ ನಿಮ್ಮ ಚರಣ ಅಂತ ಒಪ್ಕೊಂತಾರ ಬಸವಣ್ಣನವರು. ತಪ್ಪು ಒಪ್ಕೋಬೇಕು ನಾವು. ನಾನಾ ಪ್ರದಂತೀನಿ ಮಹಾಮನೆ ಕಟ್ಟಿನಂದ್ರ ಸಮಾಜದೊಳಗೆ ನಾವೆಲ್ಲರೂ ಸಣ್ಣವರೇ ಒಪ್ಕೊಂತಾರ ಅವರು. ಆಮೇಲೆ ಹೋಗು ಕರ್ಕೊಂಡು ಅವ್ರೆಲ್ಲರೂ ಮುನ್ನ ಕರಿಯವ್ರಿಗೆ ಹೋಗ್ಯಾರ ಪಾಪ ಅವರು. ಎಲ್ಲರೂ ಕರಿ ಅಂದ್ರ ಯಾರ್ಯಾರು ಕರಿತೀರಿ, ಇವತ್ತಿನಂಗ ನಾವೆಂದೂ ಉಂಡಿಲ್ಲ. ಎಲ್ಲರೂ ಇವತ್ತಿನಂಗ ಯಾರು ಹಸಿವಿಂದ ಏನು ಅದಾವ ಎಲ್ಲ ನಮಗೆ ಬಂದಾವು. ಬೇಕಾದ್ರ ನೋಡಂತದ್ದು ಹೇಗೆ ವಾಸನೆ ತೋರಿಸ್ತಾರೆ. ಪವಾಡ ಅಂತೀರಿ ಏನಂತ ಇತಿಹಾಸ ಇದು. ಅದಾದ ನಂತರ ಇದೆಲ್ಲ ಸುದ್ದಿ ಬಿಜ್ಜಳ ರಾಜನಿಗೆ ಹೋಗ್ತದ. ಬಿಜ್ಜಳ ರಾಜ ಅದೇಂಗ ಸಾಧ್ಯ ಆಗ್ತದ? ಒಬ್ಬ ನೋಡ್ರಿ ಎಲ್ಲರೂ ಒಟ್ಟು ತುಂಬ್ತಿದ್ದೇನು ನೋಡೋಣ ಪರೀಕ್ಷೆ ಮಾಡೋಣ ಅಂತೇಳಿ ಒಂದು ಬಡ್ಡಿ ಕಲ್ಲ ತೆಗಿತಾರ. ಒಳಗೆ ಒಂದು ಕಪ್ಪಿರ್ತದ ಮಂಡಿ ಒಳಗೆ.
ಆ ಕಪ್ಪಿನ ತಗೊಂಡು ಬಂದು ಆತ ಉಂಡಿದ್ದ ಕರೆ ಆದ್ರ ಇದ್ರೊಳಗೂ ಇರಬೇಕು, ಆವಾಗ ನಾವು ಒಪ್ಕೊಂತೀನಿ ಅಂತೇಳಿ ಆ ಕಪ್ಪಿ ಒಟ್ಟಿ ತೆಗೆದ್ರ ಅದ್ರೊಳಗ ಅನ್ನದಗಳಿರ್ತಾವ. ಎಷ್ಟು ಸತ್ಯ ಇರ್ಬೇಕು. ಆವಾಗ ಬಿಜ್ಜಳ ರಾಜ ಬಂದು ಬಸವಣ್ಣನವರಿಗೆ ನೀನು ಪವಾಡ ಕೊಡಿಸಪ್ಪ ಮಾರಾಯ, ಜಗತ್ತಿನೊಳಗೆ ನಿನ್ನಂತವನು ಯಾರೂ ಜಗತ್ತಿನ ದಾರ್ಶನಿಕರು ಅಂತೇಳಿ ಶರಣಾಂತಾರ. ಅಂದ್ರೆ ಇಲ್ಲಿ ಅಹಂಕಾರ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತದೆ. ಅದನ್ನೂ ಕೂಡ ನಾವು ಏನ್ ಮಾಡಬೇಕು, ಅವಾಯ್ಡ್ ಮಾಡಿ ಅವರೇ ಕೊನೆಗೆ ಒಪ್ಪಿಕೊಂಡು ಮಾಡುವಾತ ನಾನಲ್ಲಯ್ಯ, ಬೇಡುವಾತ ನಾನಲ್ಲಯ್ಯ, ನೀಡುವಾತ ನಿಮ್ಮ ಕಾರುಣ್ಯವಲ್ಲದಂತೆ ತೀರ್ಮಾನ ಕೊಡ್ತಾರೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತಾ 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 ನೆನೆಯದಂತಿರಬೇಕಂತಾರ ಅವರು. ಹಂಗ ನಾ ಮಾಡ್ತೀನಿ ಮಾಡ್ತೀನಿ ಅನ್ನಬಾರ್ದು. ಮಾಡೋನು ಅವನೇ, ಮಾಡಿಸವನು ಅವನೇ ಅಂದಾಗ ಮಾತ್ರ ಆ ಪರಮಾತ್ಮನಿಗೆ ಪ್ರೀತಿ ಆಗ್ತದೆ ಅನ್ನೋದು ನಿನ್ನೆಯ ವಚನದ ಒಂದು ಸಾರಸ್ಯವನ್ನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ. ಇವತ್ತಿಂದ ನಾವೆಲ್ಲರೂ ಕೂಡೋಣ, ಕೂಡಿ ಬಾಳೋಣ, ಕೂಡಿ ಬದುಕೋಣ. ನಾವು ಹೋಗುವಾಗ ಏನು ಒಯ್ಯೋದಿಲ್ಲ, ಒಳ್ಳೇದು ಒಂದ ಕೆಟ್ಟದ ಮಾಡಾಕಿ ನಾ ಏನೇನು ಸಾಗುಲ್ಲ. ಒಂದ ಮಾತು ಎಲ್ಲರೂ ಬೈದು ಬಿಟ್ಟಂದ್ರ ನಾನು ಮುಂದ ಕೆಟ್ಟ ಆಗಿಬಿಡ್ತೀನಿ. ಏನು ಮಾಡೋಕ್ಕಾಗತ್ತಮ್ಮ, ಇಟ್ಟು ಹೊತ್ತೆಲ್ಲ 7 ದಿವಸ ಮಾಡಿದ್ದು, 8 ದಿವಸ ಮಾಡಿದ್ದು, ಒಂದು ಬೆಗಳ ಬೈದು ಬಿಟ್ಟ ಎಲ್ಲರೂ ಕೂಡಿ ಬಟ್ಟಿ ಕಲ್ಲು ತಗೊಂಡು ಬಟ್ಟ ಓಡುತ್ತೀರಿ. ಹಂಗಾಗತ್ತೆ. ಅದಕ್ಕೆ ನಾವು ಒಳ್ಳೆಯ ಜನ ಉಳಿಸ್ಕೋಬೇಕಾದ್ರ ಎಂದೂ ಕೆಟ್ಟದ ಆಲೋಚನೆ ಮಾಡಬಾರದು, ಕೆಟ್ಟ ವಿಚಾರ ಮಾಡಬಾರದು, ಕೆಟ್ಟ ಕ್ರಿಯೆ ಮಾಡಬಾರದು ಅನ್ನುವಂಥ ಒಂದು ಮಾತನ್ನ ಬಸವಾದಿ ಪ್ರಮೋದರು ನಮಗೆ ಕಲಿಸಿಕೊಟ್ಟು ಹೋಗಿದ್ದಾರೆ. ಅದನ್ನು ನಾವು ನಮ್ಮ ಜೀವನದೊಳಗೆ ಅಳವಡಿಸಿಕೊಂಡು ಅದನ್ನು ಜೀವನದಾಗ ಮಾಡಿಕೊಂಡ್ರೆ ನಮಗೆ ಮೊದಲು ಏನು ಲಾಭ ಆಗ್ತದೆ ಅಂದ್ರೆ ನಮ್ಮ ವ್ಯಕ್ತಿತ್ವ ಏನಾದರೂ ಒಂದು ಮೆರಗು ಬರ್ತದೆ. ಜೊತೆಗೆ ನಮ್ಮ ಕುಟುಂಬಗಳು ನಾವು ಶಾಂತವಾಗಿ ಬದುಕಲಿಕ್ಕೆ ಆಗ್ತದೆ. ನಮ್ಮ ಮನೆ ಪಾಡಿಗೆ ನಾವು ಚೆಂದಿದ್ರೆ ಸಾಕು, ಯಾರಿಗೇನು ಕೊಡೋದು ಬೇಕಾಗಿಲ್ಲ. ಅವಾಗ ಏನಂತಂದ್ರೆ ಎಷ್ಟು ಚಂದದ ಇವ್ರು ನೋಡಿ ನಾವು ಕಲಿಬೇಕಂತ ಅವರಿಗೆ ಆದರ್ಶ ಆಗ್ತದೆ. ನಾವು ಇನ್ನೊಬ್ಬರಿಗೆ ಹೇಳೋದಕ್ಕಿಂತ ನಮ್ಮ ಮನೆ ನಮ್ಮ ಮನಸ್ಸನ್ನು ನಾವೇ ಸ್ವಚ್ಛ ಮಾಡಿಕೊಳ್ಳೋಣ. ಮನಸ್ಸು ಸ್ವಚ್ಛ ಮಾಡಿಕೊಳ್ಳದೆ ಬಸವಣ್ಣನವರ ಸಂದೇಶ, ಮನೆ ಸ್ವಚ್ಛ ಮಾಡೋದೇ ಬಸವಣ್ಣನವರ ಸಂದೇಶ. ಕುಟುಂಬ, ಸಮಾಜ, ರಾಷ್ಟ್ರ, ರಾಜ್ಯಕ್ಕೂ ಒಂದು ಸಂದೇಶ ಕೊಟ್ಟು ಇಡೀ ಎಲ್ಲರೂ ಚೆಂದಾಗಿ ಬದುಕಲಿಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಬಸವಣ್ಣನವರು ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಅನಂತ ಭಕ್ತಿಯ ಪ್ರಣಾಮವನ್ನು ಸಲ್ಲಿಸಿ ನನ್ನ 2 ಮಾತುಗಳಿಗೆ ವಿರಾಮ ಇರ್ತೀನಿ. ಸರ್ವರಿಗೂ ಶರಣು ಶರಣ. ಇಲ್ಲಿಯವರೆಗೂ ಪೂಜ್ಯ ಶ್ರೀ ಬಸವರಾಜಪ್ಪ ಶರಣರು ಬಸವಣ್ಣನವರ ಕುರಿತು ಬಸವಣ್ಣನವರ ಗುಣಗಾನ ಮಾಡುತ್ತಾ ಬಸವ ಧರ್ಮದ ಕುರಿತು ನಮ್ಮೆಲ್ಲರಿಗೂ ಪರಿಚಯ ಮಾಡಿಕೊಳ್ಳುತ್ತಾ ನಾವೆಲ್ಲರೂ ಸಂಘಟಿತರಾಗಬೇಕಂತ ಕರೆ ಕೊಟ್ಟವರು. ನಿಜವಾಗ್ಲೂ ಎಂಥ ಒಂದು ಅರ್ಥಪೂರ್ಣವಾದ ಮಾತು. ನಾವೆಲ್ಲರೂ ಬಸವನ ಪರಂಪರೆದವರು, ನಾವೆಲ್ಲರೂ ಬಸವನ ಕುಟುಂಬದವರು, ನಾವೆಲ್ಲರೂ ಒಂದೇ ಕುಟುಂಬದವರನ್ನು ತಿಳ್ಕೊಂಡು ಸಂಘಟಿತರಾಗಿದರೆ ನಮ್ಮ ಧರ್ಮ ಉಳಿದು ಬೆಳೆಯಲಿಕ್ಕೆ ಸಾಧ್ಯ ಅಂತೇಳಿ ಇಲ್ಲಿವರೆಗೂ ತುಂಬಾ ಅರ್ಥಪೂರ್ಣವಾಗಿ ನಾವೆಲ್ಲರಿಗೂ ತಿಳಿಸಿಕೊಟ್ಟಂತ ಪೂಜ್ಯ ಶ್ರೀ ಬಸವರಾಜಪ್ಪ ಶರಣರಿಗೆ ಅನಂತ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಅದೇ ರೀತಿ 1 ವಾರಗಳ ಕಾಲ ನಿರಂತರವಾಗಿ 8 ದಿನಗಳ ಕಾಲ ಶತಸ್ಥಲ ದರ್ಶನ ಕುರಿತು ತಮ್ಮ ಒಂದು ಅನುಭವದ ನುಡಿಗಳನ್ನು ಚಿಂತನೆಯ ಮೂಲಕ ತುಂಬಾ ಸರಳವಾಗಿ ಅತ್ಯಂತ ಅರ್ಥಪೂರ್ಣವಾಗಿ ನಮ್ಮೆಲ್ಲರಿಗೂ ಮನದಟ್ಟುವಂತೆ ನಮ್ಮೆಲ್ಲರಿಗೂ ತಿಳಿಯುವಂತೆ ಅತ್ಯಂತ ಸರಳವಾಗಿ ತಿಳಿಸಿಕೊಟ್ಟಂತಹ ಪೂಜ್ಯ ಬಸವರಾಜಪ್ಪ ಶರಣರಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಈಗಾಗಲೇ ನಿಮ್ಮೆಲ್ಲರಿಗೂ ತಿಳಿದಿರತಕ್ಕಂತೆ ಈ ದಿನ ಕೊನೆಯ ದಿನ. ಈಗ ಕೊನೆಯ ದಿನದ ಪ್ರಯುಕ್ತ ಈ ಒಂದು
ಸಮಾರೋಪ ಸಮಾರಂಭ. ಈ ಒಂದು ಸಮಾರಂಭವನ್ನು ಈಗ ಪ್ರಾರಂಭ ಮಾಡೋಣ. ಅದಕ್ಕಾಗಿ ಮುಂಚಿತವಾಗಿ ಗಣ್ಯರಿಗೆ ವೇದಿಕೆಯನ್ನು ಕರೆಯುವ ಒಂದು ಕಾರ್ಯಕ್ರಮ. ಮೊದಲಿಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರುವ ನಮ್ಮ ಬಸವ ಕೇಂದ್ರದ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ ರಾಜನಗೌಡ ಸರ್ ಅವರು ವೇದಿಕೆ ಮೇಲೆ ಅಲಂಕರಿಸಬೇಕಾಗಿದೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀ ಚಂದ್ರಶೇಖರ್ ಪಾಟೀಲ್ ಮಿರ್ಜಾಪುರ್ ಸರ್ ಅವರು, ಅಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಯಚೂರು ಜಿಲ್ಲಾ ಘಟಕ, ಇವರು ಸಹ ವೇದಿಕೆಯನ್ನು ಅಲಂಕರಿಸಬೇಕಾಗಿದೆ. ನಾನು ಈಗ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಚಾಲನೆಯನ್ನು ನೀಡಬೇಕೆಂದು ಕೋರಿಕೊಳ್ಳುತ್ತಾ ವೇದಿಕೆ ಮೇಲಿರುವ ಎಲ್ಲ ಮೂವರು ಗಣ್ಯಮಾನ್ಯರು ವಿಶ್ವಗುರು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ಈ ಒಂದು ಸಮಾರಂಭಕ್ಕೆ ಚಾಲನೆ ನೀಡಬೇಕೆಂದು ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ